ಉದಯಪುರದಲ್ಲಿ ಬರ್ತ್ಡೇ ಪಾರ್ಟಿಯ ಬಳಿಕ ಮನೆಗೆ ಹೋಗಲೆಂದಿರುವಾಗ ಕಾರಿನಲ್ಲಿ ಮಹಿಳೆಯ ಅತ್ಯಾಚಾರ ನಡೆದಿದ್ದು, ಈ ಸಂದರ್ಭ ಐಟಿ ಕಂಪನಿಯ ಸಿಇಒ ಸೇರಿದಂತೆ 3ರನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನದ ಉದಯಪುರದ ಐಟಿ ಕಂಪನಿಯೊಂದರಲ್ಲಿ ಮಹಿಳೆಯೊಬ್ಬರು ಮ್ಯಾನೇಜರ್ ಆಗಿದ್ದರು. ಅವರನ್ನು ಕಂಪನಿಯ ಸಿಇಒ ಅವರ ಬರ್ತ್ಡೇ ಪಾರ್ಟಿಗೆ ಆಹ್ವಾನಿಸಲಾಗಿತ್ತು. ಪಾರ್ಟಿ ಮುಗಿಯುವಾಗ ಕತ್ತಲೆ ಅಧಿಕರಿಸಿತ್ತು. ಅದನ್ನು ದುರುಪಯೋಗಪಡಿಸಿಕೊಂಡ ಸಿಇಒ ಅವರು ಮನೆಗೆ ಹೋಗಲಿದ್ದ ಕಾರಿನಲ್ಲಿ ಆಕೆಯನ್ನು ಅದುಮಿ ಅತ್ಯಾಚಾರ ಮಾಡಿದ್ದಾರೆ. ಗುಂಪು ಅತ್ಯಾಚಾರಕ್ಕೂ ಅವಕಾಶ ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸಿರುವ ಉದಯಪುರ ಪೊಲೀಸರು ಐಟಿ ಕಂಪನಿಯ ಸಿಇಒ ಅವರೇ ಪ್ರಥಮ ಆರೋಪಿ ಎಂದು ತಿಳಿಸಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾ ಪಾರ್ಟಿಗೆ ಬಂದಿದ್ದವರು ಬಹಳಷ್ಟು ಮಂದಿ ಹೊರಟು ಹೋಗುವಂತೆ ಮಾಡಿದ್ದರು. ಕಂಪನಿಯ ಇನ್ನೊಬ್ಬ ಮಹಿಳಾ ಉದ್ಯೋಗಿ ಮನೆಗೆ ಬಿಡುವುದಾಗಿ ಹೇಳಿದರು. ನಾನು ಕಾರು ಹತ್ತಿದಾಗ ಅದರಲ್ಲಿ ಸಿಇಒ, ಮುಖ್ಯ ಕಾರ್ಯಕಾರಿ ಅಧಿಕಾರಿ ಮತ್ತು ಆ ಮಹಿಳೆಯ ಗಂಡ ಕುಳಿತಿದ್ದರು. ಅವರು ಮಿರತ್ನವರು. ಸ್ವಲ್ಪ ದಾರಿ ಸಾಗಿ ಮದ್ಯ ತಂದು ಕುಡಿದ ಅವರು ಒತ್ತಿ ಹಿಡಿದು ನನಗೂ ಕುಡಿಸಿದರು. ಅದರಲ್ಲಿ ಮತಿ ತಪ್ಪಿಸುವ ಅಂಶ ಇತ್ತು. ಅವರೆಲ್ಲ ಗುಂಪು ಅತ್ಯಾಚಾರ ಮಾಡಿದ್ದಾರೆ ಎಂದು ಸಂತ್ರಸ್ತ ಮಹಿಳೆಯು ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ. ಮನೆಯಲ್ಲಿ ಬಿಟ್ಟ ಬಳಿಕ ನನಗೆ ಎದ್ದೇಳಲೇ ಆಗಿಲ್ಲ. ನೋವು, ಸುಸ್ತು ಇತ್ಯಾದಿ ಕಾರಣಕ್ಕೆ ಸಂತ್ರಸ್ತೆ ವೈದ್ಯರಲ್ಲಿ ಚಿಕಿತ್ಸೆ ಪಡೆದರು. ಉದಯಪುರದ ಸುಕೇರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3ರನ್ನು ಬಂಧಿಸಲಾಗಿದೆ ಎಂದು ಉದಯಪುರ ಎಸ್ಪಿ ಯೋಗೇಶ್ ಗೋಯಲ್ ಹೇಳಿದ್ದಾರೆ.